ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿಲ್ಲಿ ಮುಂಬರುವ ಜಾಬ್ ಅಪ್ಡೇಟ್ಸ್ ಬಗ್ಗೆ ತಿಳಿಸುತ್ತೇನೆ. ಹಾಗಾದರೆ ಈ ಜಾಬ್ ಬಗ್ಗೆ ನೋಡಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. RRB ಟೆಕ್ನಿಷಿಯನ್ ರಿಕ್ವೈರ್ಮೆಂಟ್ 2025. ಹುದ್ದೆಗಳು ನೋಡೋದಾದರೆ 6238 ಹುದ್ದೆಗಳಿವೆ. ಸೊ ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಕಡೆಯಿಂದ ಒಂದು ಹೊಸ ನೇಮಕಾತಿ ಬಿಡಲಾಗಿದೆ. ಸೊ ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಿ, ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು, ಎಷ್ಟು ಪೇಮೆಂಟು ಆ್ಯಂಡ್ ಕ್ವಾಲಿಫಿಕೇಷನ್ ಏನಂತ ನೋಡ್ತಾ ಹೋಗೋಣ. ಸೊ ಹುದ್ದೆ ನೇಮ ಬಂದ್ಬಿಟ್ಟು ಅಂದರೆ ಆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಟೆಕ್ನಿಷಿಯನ್. ಅದರಲ್ಲಿ ಎರಡು ಥರ ಇರ್ತವೆ. ನಾನು ಮುಂದಿನ ಕ್ಷಣದಲ್ಲಿ ಹೇಳ್ತೀನಿ. ಪೋಸ್ಟ್ ಬಂದುಬಿಟ್ಟು ಇದನ್ನು ಯಾವಾಗ ಪೋಸ್ಟ್ ಮಾಡಿದ್ರು ಅಂದರೆ 12/6/2025 ಪೋಸ್ಟ್ ಮಾಡಿದರು. ಆ್ಯಂಡ್ ಇದ್ರ ಬಗ್ಗೆ ಅಪ್ಡೇಟ್ ಬಂದಿರೋದು 5/7/2025 ಅಪ್ಡೇಟ್ ಬಂತು. ಟೋಟಲ್ ವೇಕೆನ್ಸಿ ಹೇಳಬೇಕಾದ್ರೆ 6238. ಸೊ ಇದು ಹೆಚ್ಚು ಆಗ್ಬೋದು, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹುದ್ದೆಗಳ ಸಂಖ್ಯೆ ಹೆಚ್ಚು ಆಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಯಾವಾಗ ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ ಆವಾಗ ಸಮ್ಟೈಮ್ಸ್ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀನ ನೋಡೋಣ. ಫಾರ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು SC ST, ಎಕ್ಸ್ ಸರ್ವಿಸ್ ಮ್ಯಾನ್, PW, ಫೀಮೇಲ್, ಟ್ರಾನ್ಸ್ಜೆಂಡರ್ ಇವರಿಗೆಲ್ಲ 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇನ್ ಅದರ್ ಕ್ಯಾಟಗರಿಗೆ ಜನರಲ್ ಇವರಿಗೆಲ್ಲ ಬಂದ್ಬಿಟ್ಟು ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿ ಬಿಲ್ ಮಾಡ್ತಾರೆ, ಪೇ ಮಾಡ್ತಾರೆ. RRB ರಿಕ್ವೈರ್ಮೆಂಟ್ 2025 ಇಂಪಾರ್ಟೆಂಟ್ ಡೇಟ್ಸ್. ಇದು ತುಂಬ ಮುಖ್ಯವಾಗಿರುತ್ತೆ. ಅದು ಹೇಳಿದ ಪ್ರಕಾರ 21/6/2025 ಈ ನ್ಯೂಸು ಬಂದಿರುವಂಥ ನ್ಯೂಸ್ ಆಗಿರುತ್ತೆ. ಓಪನಿಂಗ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ 28/6/2025 ಹಿಡಿದು 28/7/2025. ಟೋಟಲ್ 1 ಮಂತ್ ಟೈಮ್ ಕೊಟ್ಟಿದ್ದಾರೆ. ತುಂಬ ಟೈಮ್ ಕೊಟ್ಟಿದ್ದಾರೆ ಅಂತ ಮನೇಲಿ ಕೂಡಬೇಡಿ. ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ಸೈಬರ್ ಸೆಂಟರ್ಗೆ ಅಥವಾ ಜೆರಾಕ್ಸ್ ಶಾಪ್ ಅಲ್ಲಿ ಅಪ್ಲಿಕೇಶನ್ ಸೆಂಟರ್ಗೆ ಹೋಗಿ ಅಪ್ಲೈ ಮಾಡಿ. ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಸರ್ವರ್ ಡೌನ್ ಇರೋ ಕಾರಣ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ತುಂಬ ಇರುತ್ತದೆ. ಸೊ ಅಪ್ಲಿಕೇಶನ್ ಫೀ ಪೇಮೆಂಟು ಇದು ಏನಂದರೆ ಚಾನಲ್ ಕಟ್ಟೋದಿರುತ್ತೆ ಅಥವಾ ಪೇಮೆಂಟ್ ಫೇಲ್ಡ್ ಆಗಿರುತ್ತೆ. ಅದೆಲ್ಲ 30/7/2025 ಅಂದರೆ 2 ಡೇಸ್ ಜಾಸ್ತಿ ಕೊಟ್ಟಿದ್ದಾರೆ. ಅದನ್ನು ಅವಾಗಲೇ ಪೇ ಮಾಡ್ಬೋದು. ರೇರ್ ಆ ರೀತಿ ಆಗೋದು. ಸೊ ನೋಡ್ಕೊಂಡು ಮಾಡಿ. ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂದರೆ RRB ಅಕೌಂಟ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಹಿಂದೆ ನೀವು ಅಪ್ಲಿಕೇಶನ್ ಬರೆದಿಲ್ಲ ಅಂದರೆ ಯಾವುದೇ ಥರ ಎಕ್ಸಾಮ್ RRB ನೀವು ಬರೆದಿಲ್ಲ ರೈಲ್ವೆ ಡಿಪಾರ್ಟ್ಮೆಂಟಿಂದ ಅಂದರೆ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನೀವು ಸೈಬರ್ ಸೆಂಟ್ರಿಗೆ ಹೋದರೆ ಎಲ್ಲ ಅವರೇ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು RRB ಏಜ್ ಲಿಮಿಟ್ ಅಂದರೆ ಇದರಲ್ಲಿ ನಾನು ಆಗಲೇ ಹೇಳಿದ ಪ್ರಕಾರ ಟೆಕ್ನಿಷಿಯನ್ ಗ್ರೇಡ್ 1 ಆ್ಯಂಡ್ ಟೆಕ್ನಿಷಿಯನ್ ಗ್ರೇಡ್ 3 ಅಂತ 2 ಭಾಗದಲ್ಲಿರುತ್ತೆ. ಅದರಲ್ಲಿ ಟೆಕ್ನಿಷಿಯನ್ ಗ್ರೇಡ್ 1 ನೋಡೋದಾದರೆ ಮಿನಿಮಮ್ ಏಜ್ 18 ಇಯರ್ಸ್, ಮ್ಯಾಕ್ಸಿಮಮ್ 33 ಇಯರ್ಸ್. ಇನ್ನು ಗ್ರೇಡ್ 3 ನೋಡೋದಾದರೆ 18 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 30 ಇಯರ್ಸ್. ಇನ್ನು ಕ್ವಾಲಿಫಿಕೇಷನ್ ಇದು ನಿಮ್ಮದು ಫಸ್ಟ್ ಆಫ್ ಆಲ್ ನಿಮ್ಮ ಏನು ಎಜುಕೇಷನಲ್ ಟೆಕ್ನಿಕಲ್ ಆಗಿರ್ಬೋದು, ಎಜುಕೇಷನಲ್ ಆಗಿರ್ಬೋದು ಯೂನಿವರ್ಸಿಟಿಯಿಂದ ಪಡೆದಿರಬೇಕು. ಅದು ಯೂನಿವರ್ಸಿಟಿಯಿಂದ ರೆಕಗ್ನೈಸ್ ಆಗ್ತಾ ಇರಬೇಕು. ಆ್ಯಂಡ್ ಇದರಲ್ಲಿ ಡಿಪ್ಲೊಮಾ, ಡಿಗ್ರಿ, ಇಂಜಿನಿಯರಿಂಗ್ ಆದವರು ತಗೊಳ್ಳೋದಿಲ್ಲ. ಅಂದರೆ ಅದು ಅಕ್ಸೆಪ್ಟೆಡ್ ಆಗಲ್ಲ. ಇದು ಓನ್ಲಿ ITI ಆ್ಯಂಡ್ ಯಾರಾದರೂ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ಅಪ್ರೆಂಟಿಸ್ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಅವರಿಗೆ, ಟೆಕ್ನಿಷಿಯನ್ನಿಂಗ್ ಅವರಿಗೆ ಪೇ ಲೆವೆಲ್ 2 ಅವರಿಗೆ ಇದು ಅನ್ವಯಿಸುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಯಾಲ್ರಿ ಕೂಡ ಅವರು ಕೊಟ್ಟಿದ್ದಾರೆ. ಗ್ರೇಡ್ 1ಗೆ ಸಿಗ್ನಲ್ 29,200 ಆ್ಯಂಡ್ ಗ್ರೇಡ್ 3ಗೆ 19,000 ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೆಂಟ್ರಲ್ ಗೌರ್ಮೆಂಟ್ ಅಂದಮೇಲೆ ಹಾಗೆ ತುಂಬ ಜಾಸ್ತಿನೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್
ಟೋಟಲ್ ವೇಕೆನ್ಸಿ ಇದರಲ್ಲಿ ಗ್ರೇಡ್ 1ಅಲ್ಲಿ 183 ವೇಕೆನ್ಸಿಗಳು ಡಿವೈಡ್ ಆಗಿದ್ದಾವೆ. ಗ್ರೇಡ್ 3ಯಲ್ಲಿ 6055 ಇದ್ದಾವೆ. ಓಕೆ, ಇನ್ನು ನೀವೇನಾದರೂ ಇಲ್ಲ ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂದರೆ ನೋಡ್ಬೋದು. ಇನ್ನು ಮುಂದೆ ಇದೇ ಥರ ತುಂಬ ವಿಡಿಯೋಗಳು ಅಥವಾ ನಮ್ಮ ಕರ್ನಾಟಕದ ಜನತೆಗೆ ನಾನು ನನ್ನ ಆಡು ಭಾಷೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ನಿಮ್ಮ ಗೆಳೆಯನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. RS